ದೊಡ್ಡಪ್ಪ ನಾನು ಹಿಡ್ಕೊಳ್ಳಿ ಜೋಟ್. ಒಪ್ಪು ಯಾರಿಗೆ ಉದ್ಬೇಕಮ್ಮ ನಿಮ್ಗೆ? ಒಂದು, ಎರಡು, ಮೂರು. ಯಾಕ್ರಿ ಇಲ್ಲಿ ಕೂತ್ಕೊಂಡಿದ್ದೀರಾ? ನಿದ್ದೆ ಬರ್ತಾ ಇಲ್ವಾ ನಿಮಗೆ? ಇಲ್ಲ ಅಂತ ಹೇಳೋದಕ್ಕೆ ಇದೇನು ನಿಮಗೆ ಹೊಸ ಜಾಗ ಅಲ್ವಲ್ಲ? ಯಾಕ್ರಿ ಏನು ಮಾತಾಡ್ತಾ ಇಲ್ಲ? ನಿಮಗೆ ಬೇಜಾರಾಗೋ ಹಾಗೆ ನಾನೇನು ನಡ್ಕೊಂಡಿಲ್ವಲ್ಲ? ನೋಡಿ, ನಿಮ್ಗೇನಾದರೂ ಅಸಮಾಧಾನ ಇದ್ದರೆ ಅದನ್ನು ಡೈರೆಕ್ಟಾಗಿ ಹೇಳಿ. ನನಗೆ ಹೀಗೆ ಹಿಂದಿಂದೆ ಸುತ್ತಕ್ಕಾಗಲ್ಲ, ಬೇಡ್ಕೊಳ್ಳೋಕ್ಕೂ ಆಗಲ್ಲ. ಅಂಜಲಿ, ಅಂಜು ಪುಟ್ಟಿನ ಮರೆಯಕ್ಕೆ ಆಗ್ತಿಲ್ಲ ಭಾರತಿ. ಮನೆ ಹಿರಿ ಮಗನಾಗಿ ಕುಗ್ಗಿ ಹೋಗಬಾರ್ದು, ಎಲ್ರಿಗೂ ಧೈರ್ಯ ಹೇಳಬೇಕು ಅಂತ ಬೆಳಿಗ್ಗೆಯಿಂದ ಎಲ್ರ ಜೊತೆ ನಗನಗ್ತಾ ಬೆರ್ತಿದ್ದೆ. ಆದರೆ ಈಗ ಈ ರಾತ್ರಿಯಲ್ಲಿ ಒಂಟಿಯಾಗಿದ್ದಾಗ ಅಂಜು ಪುಟ್ಟಿ ಕಾಡ್ತಿದ್ದಾಳೆ ಭಾರತಿ. ಶಾಂತನ ಗಲಾಟೆ ಹುಚ್ಚತನ ಎಲ್ಲ ನೋಡಿ ಸಾಕಾಗೋಗಿದೆ. ಈಗ ನಿಮ್ಮ ಸರ್ದಿ. ಒಟ್ನಲ್ಲಿ ಈ ಮನೆ ಕಾಲಿಟ್ಟಾಗಿಂದ ಹುಚ್ಚಾಸ್ಪತ್ರೆಯಲ್ಲಿದ್ದೀನಿ ಅನ್ನಿಸ್ತಾ ಇದೆ. ಭಾರತಿ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅಂಜು ಕಾಡ್ತಿದ್ದಾಳಂದ್ರೆ ನೀನು ಹುಚ್ಚನ ಅನ್ಸುತ್ತಾ? ಅಂಜಲಿ ಶಾಂತ ಮತ್ತು ವಿವೇಕಿಗೆ ಸ್ವಂತ ಮಗಳಾಗಿದ್ರು, ಮಕ್ಕಳಿಂದಲೂ ನಮಗೂ ಮಗಳಾಗಿದ್ಲು. ನಮ್ಮ ಅಂಜು ಪುಟ್ಟಿ ಮಾತಾಡೋಕೆ ಶುರು ಮಾಡಿದಾಗ ದೊಡ್ಡಪ್ಪ ಅಂತ ಅವಳು ಬಾಯಲ್ಲಿ ಬರ್ತಾ ಇದ್ದಿದ್ದೆ ಕಮ್ಮಿ. ನನ್ನನ್ನು ಅಪ್ಪಪ್ಪ ಅಂತ ಕರಿತಾ ಇದ್ಲು, ನಿನ್ನೂ ಅಮ್ಮ ಅಂತಾನೆ ಕರಿತಿದ್ಲು. ಅದನ್ನೆಲ್ಲ ನಾನು ಇಲ್ಲ ಅಂತಿಲ್ಲ ರೀ. ಆದರೆ ಅದನ್ನೇ ನೆನೆಸ್ಕೊಂಡು ವ್ಯಥೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ? ನಿನಗೆ ಅವಳನ್ನ ಕಾಡ್ತಾ ಇಲ್ವಾ? ಅಷ್ಟೊಂದು ಕಲ್ ಮನ್ಸ ನಿಂದು? ನನಗೆ ಪ್ರೆಸೆಂಟಲ್ಲಿ ಬದುಕೋದನ್ನ ಕಲಿಸಿದ್ದು ಅಂಜಲಿ. ಮಕ್ಕಳಿಲ್ಲದ ನನಗೆ ತಾಯ್ತನದ ಕೊರತೆನ ನೀಗಿಸ್ತವಳು ಅಂಜಲಿ. ಮತ್ತ್ಯಾಕೆ ಎಲ್ರನ್ನ ಹುಚ್ಚರು ಅಂತ ಇದೆಯಾ? ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ಅಂತ ಎಲ್ರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಸರಿ ಅಕ್ಕ. ಈ ಅಕ್ಕ ತುಂಬ ಸುಳ್ಳು ಹೇಳ್ತಾಳೆ, ಫೋನಲ್ಲೇ ಮಾತಾಡ್ತಿರ್ತಾಳೆ. ಇವಳ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಎಷ್ಟೊತ್ತು ಅಂತ ಈ ರೋಡಲ್ಲೇ ಅಲ್ದಾಡೋದು? ಯಾರಾದರೂ ನನ್ನನ್ನು ನೋಡಿದ್ರೆ ಅನುಮಾನ ಬರುತ್ತೆ. ಹಾಗಂತ ಮನೆಗೂ ಹೋಗೋ ಹಾಗಿಲ್ಲ. ಅವ್ರ ಫ್ಯಾಮಿಲಿ ಗ್ರೂಪ್ ಫೋಟೋಲಿ ನಾನು ಯಾಕಿರಬೇಕು? ಅದರಲ್ಲಿ ನಾನಿದ್ರೆ ಅವರಿಗೆ ನನ್ನ ಪ್ರೂಫ್ ನಾನೇ ಕೊಟ್ಟ ಹಾಗಾಗತ್ತೆ. ನನ್ನ ಕೆಲಸ ಮುಗ್ದು ಹೋದ್ಮೇಲೆ ನನ್ನ ಗುರುತು ಅವ್ರ ಹತ್ರ ಇರುತ್ತೆ. ನಾನು ಯಾರು ಅಂತ ಸುಲಭವಾಗಿ ಪತ್ತೆ ಮಾಡ್ಬೋದು.
ನಾನು ತಗ್ಲಾಕೊಳ್ಳೋದು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ಗ್ರೂಪ್ ಫೋಟೋಲ್ ಮಾತ್ರ ನಾನು ಕಾಣಿಸ್ಕೋಬಾರ್ದು. ಅದನ್ನು ಹೇಗಾದರೂ ಅವಾಯ್ಡ್ ಮಾಡಲೇಬೇಕು. ಫೋಟೋ ಸೆಷನ್ ಮುಗಿಯೋವರೆಗೂ ನಾನು ಮನೆಗೆ ಹೋಗಲ್ಲ. ಏನ್ ಸಂಜು, ಒಬ್ಳೇ ಇದ್ಯಾ? ಅಮ್ಮ ಎಲ್ಲಿ ಬಿಟ್ಟು ಹೋದ್ಲಾ? ಹಶ್ವಾಗ್ತಿದ್ಯಾ? ಈಗ ನಿಂಗೆ ಖುಷಿ ಆಯ್ತಾ? ನಾನು ಹಿಂಗೆ ಆಟ ಆಡ್ಸ್ಲಾ? ನಿನ್ ಟಾಯ್ಸ್ ಎಲ್ಲ ಎಲ್ಲಿ ಹೋಯ್ತು? ಆ ಫೋನ್ ಅಕ್ಕ ಎಲ್ಲಿಟ್ಟಿರ್ತಾಳೋ ಏನೋ. ಡೋಂಟ್ ವರಿ, ನಾನು ಮ್ಯಾಜಿಕ್ ಮಾಡಿ ಒಂದು ರಾಕೆಟ್ ಬರೆಸ್ತೀನಿ. ಅಸ್ಪಸ್ ಲಿಂಬುಜೂಸ್ ಒಂದು ಸಂಜೆ ಪುಟ್ಟಂಗೆ ರಾಕೆಟ್ ಬರೋ ಮಾಡು ಪ್ಲೀಸ್ ಪ್ಲೀಸ್. ಅಕ್ಕೆ, ಅಯ್ಯೋ ಅತ್ತೆ ಬಂದ್ಬಿಟ್ರಲ್ಲಪ್ಪ. ಅರೆ, ಈ ಟಾಯ್ ಯಾರು ಕೀ ಕೊಟ್ಟಿದ್ದು? ಇದು ಇಲ್ಲಿಗೆ ಹೇಗೆ ಬಂತು? ನಾನು ಇದನ್ನು ನೋಡೇ ಇರಲಿಲ್ವಲ್ಲ. ಅದು ನಾನು ಮ್ಯಾಜಿಕ್ ಮಾಡಿದ್ದತ್ತೆ. ಕಂದಮ್ಮ, ಒಬ್ಳೆ ಏನ್ ಮಾಡ್ತಿದ್ಯಾ ಇಲ್ಲಿ? ಹಾಲಿನ ಬಾಟ್ಲ್ ಇಟ್ಕೊಂಡಿದೆ ಮಗು. ನಿಂಗೆ ಹೊಟ್ಟೆ ಹಶು ಆದ್ರೆ ಅಮ್ಮ ಕುಡಿಲಿ ಅಂತ ಇಟ್ಟು ಹೋಗಿದಾರಾ? ಹೌದಂತೆ. ಅಯ್ಯೋ ಚಿನ್ನಿಮ್ಮ, ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರು, ಓಕೆನಾ? ನೋಡ್ಬಿಟ್ಟಿ, ನಾನು ಸಿಗಾಕೊಂಡ್ ಬಿಡ್ತಿದ್ದೆ. ಅತ್ತೆ ಹೋದ್ರು. ನಾನೀಗ ಮ್ಯಾಜಿಕ್ ಮಾಡಿ ಬೇರೆ ಟೈಪ್ ಬರಂಗ್ ಮಾಡ್ಲಾ? ಅಲೆ ಕಂದಮ್ಮ, ಒಬ್ಬಳೆ ಏನ್ ಮಾಡ್ತಿದೀಯಾ? ಆಟ ಆಡ್ತಿದೀಯಾ? ಅಯ್ಯಯ್ಯೋ, ಹಾಲಿನ ಬಾಟ್ಲಿ ಯಾರು ಕೊಟ್ರು ನಿನ್ಗೆ? ನಾನು ಟೀಪಾಯ್ ಮೇಲೆ ಇಟ್ಟು ಹೋಗಿದ್ನಲ್ಲ. ಓ, ನಿಮ್ಮ ಅತ್ತೆ ಬಂದಿದ್ರಲ್ವಾ? ಅತ್ತೆ ಕೊಟ್ಬಿಟ್ಟು ಹೋದ್ರಾ? ಈ ಮನೇಲಿ ನಾನು ಎಷ್ಟೋ ಒಂದು ಕೆಲಸ ಮಾಡ್ತೀನಿ, ಆದ್ರೆ ನಾನು ಮಾಡಿದ ಕೆಲಸ ಅಮ್ಮಂಗೆ ಗೊತ್ತಾಗೋದೇ ಇಲ್ಲ. ನನಗೆ ಥ್ಯಾಂಕ್ಸು ಗುಡ್ಗಲ್ಲು ಏನೂ ಹೇಳಲ್ಲ. ಈ ಸುಳ್ಳಕ್ಕನ ಮತ್ತು ಈ ಅತ್ತನ ಇಬ್ಬರನ್ನೇ ಹೊಗಳ್ತಿರ್ತಾಳೆ. ಈ ಮಾಯಾ ಮಗುನ್ ಬಿಟ್ಬಿಟ್ಟು ಎಲ್ಲಿ ಹೋಗ್ತಾಳೆ? ರೂಮಲ್ಲಿದ್ದಾಳೇನೋ ಅನ್ಕೊಂಡಿದ್ದೆ. ಅವಳು ನೋಡಿದ್ರೆ ಇಲ್ಲೂ ಇಲ್ಲ, ಮನೇಲೂ ಎಲ್ಲೂ ಕಾಣಿಸ್ತಿಲ್ಲ. ಹೌದಾ? ಇರಮ್ಮ, ಆ ಸುಳ್ಳಕ್ಕ ಎಲ್ಲಿ ಹೋದ್ಲು ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಅಮ್ಮ ಫೋಟೋ ತೆಗ್ಸ್ಕೋ ಬಾಕಂದ ಅಂತ ನನ್ ಕರೆದೇ ಇಲ್ಲ. ಈ ಅಕ್ಕನ ಫೋಟೋ ತೆಗ್ಸ್ಕೋ ಬಾ ಅಂತ ಎಷ್ಟು ಸತಿ ಕರೆದ್ಲು, ಆದ್ರೆ ಈ ಅಕ್ಕ ನೋಡ್ರೆ ಮಿಕ್ಸ್ಚರ್ ತಿಂತ ಕೂತಿದ್ದಾಳೆ. ಇಲ್ಲ, ಈ ಅಕ್ಕಂಗೆ ಫೋಟೋ ತೆಗ್ಸ್ಕೊಳ್ಳೋ ಮಾಡಲೇಬೇಕು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಏನ್ ಮಾಡೋದು? ಹಾ, ಐಡಿಯಾ. ಅಸ್ಪುಸ್ ಇಮೇಜಸ್ ಎ ಮಿಕ್ಸರ್ ನಿನ್ ಜಿಡ್ಲೆ ಆಗು ಪ್ಲೀಸ್ ಪ್ಲೀಸ್.